ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಂತ ಅಂದ್ಕೊಳ್ತೀನಿ ನೋಡ್ರಿ. ನೋಡ್ತಾ ಇದ್ದೀರಲ್ಲ, ಭೂಮಿಕಾ ಮತ್ತು ವೈಷ್ಣವಿ, ಅನನ್ಯ ಬಂದರು. ಹಾಗೆ ಭಾರತಿ ಚಿಕ್ಕಮ್ಮ ಕೂಡ ಬಂದರು. ಅವ್ವಾರ ಮನೆಯೊಳಗಿದ್ಲಂತ ಭಾರತಿ ಚಿಕ್ಕಮ್ಮ. ಇವರೆಲ್ಲರೂ ಬರೋ ಸಲುವಾಗಿನ ನಾನು ತಂಗಿ ಮನೆಗೆ ಉಳ್ಕೊಂಡಿದ್ದೆ ನೋಡ್ರಿ. ಮಧ್ಯಾಹ್ನ ಬರೋರು ಇದ್ದರು. ದಾರಿ ನೋಡಿ ಅದ ಊಟಕ್ಕೆ ಕೂತಿದ್ವಿ ನಾವು. ಜಸ್ಟ್ ಬಂದರು ನೋಡ್ರಿ. ಬರ್ರಿ ಲಾಗ್ ಸ್ಟಾರ್ಟ್ ಮಾಡೋಣಂತ. ಅತ್ತಿ ಕೆಳಗಿನ ಶೋಣಿಯಾ ಅಯ್ಯೋ ಫುಲ್ ಸ್ಪೀಡ್. ರೂಠಿ ಕಸ್ಕೋರ್ಲಿ ಈ ಕಡೆ. ಚಿಕ್ಕಮ್ಮ ಅಂತೂ ಅವ್ರ ಮನ್ಯಾಗ ಕುಂತಿದ್ಲರಿ. ಅಲ್ಲೇ ಊಟ ಮಾಡಿ ರೆಸ್ಟ್ ಮಾಡತ್ತಿದ್ಲಂತಕ್ಕೆ. ಊಟದ ಟೈಮು ಆಗಿತ್ತಲ್ರಿ. ನಮ್ದಂತೂ ಊಟ ಆಗಿತ್ತು. ಮತ್ತು ಬಂದ ತಕ್ಷಣ ಅವ್ರಿಗೆ ಊಟಕ್ಕೆ ಹಾಕಿಕೊಟ್ಟೆ. ಮತ್ತು ಬೆಳಗ್ಗೆನ ಗೊತ್ತಾಗಿರ್ಬೋದು, ಮಗ ಕೇಳಿದ್ದೆ ನಂಗೆ ಅಡುಗೆ ಏನು ಮಾಡತ್ತಿ ಅಂತ ಹೇಳಿದ್ದೆ ನಾನು. ಸ್ಯಾಟರ್ಡೇನ ರೀ ಇದು. ಅಂದ್ರೆ ಸಪ್ಪಡ್ಲೆಕ್ಕೆ ಹೋಗಿ ಬಂದ ನೆಕ್ಸ್ಟ್ ಡೇನ ನೋಡ್ರಿ. ಸಪ್ಪಡ್ಲೆಕ್ಕೆ ಬಂದಾಗ ಹೇಳಿದ್ವಿ ಅವ್ರಿಗೆ ಬರಬೇಕು ನಾಳೆ ಎಷ್ಟೊತ್ತಿದ್ರು ಅಂತ. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಹೆಸರು ಕಾಳು ಪಲ್ಯ ಮಾಡಿದ್ದೆ ರೀ. ಮೊಳಕೆ ಓಡಿಸಿದ ಹೆಸರು ಕಾಳು ರೀ ಇದು. ಅದ್ರ ಜೊತೆಗೆ ಬೇಳೆ ಸಾರು ನೋಡ್ತಾ ಇರ್ಬೋದು. ಮಸ್ತಾಗಿ ಹೆಸರು ಬೇಳೆ ತೊಗರಿಬೇಳೆ ಎರಡೂ ಸೇರಿಸಿ ಬೇಳೆ ಸಾರು ಮಾಡಿದ್ದೆ. ಹಾಗೆ ರೈಸ್ ಕೂಡ ಇತ್ತು. ಮತ್ತು ಚಪಾತಿ ಮಾಡಿದ್ದೆ ರೀ, ಬಿಸಿ ಬಿಸಿಯಾದ ಚಪಾತಿ. ಎಲ್ಲರೂ ಸೇರಿ ಈಗ ಊಟ ಮಾಡಕತ್ತಾರ ನೋಡ್ರಿ. ಅವರು ಚಪಾತಿ ತಗೋ ಭೂಮಿ, ಹಾಕಕ್ಕೆ ಚಪಾತಿ ತಾಯಿಲ್ಲ ಇನ್ನೊಂದು. ಸಾಕು ಚಪಾತಿ ಹಾಕ. ಅರ್ಧ ಅಷ್ಟು ಸಣ್ಣದ ತಗೋ. ಈಕಿ ಕೊಡ ಅರ್ಧ. ಮಸ್ತ್ ಆಗೈತೆ. ಅದ ಹೇಳಿದೆ ನಿನಗೆ ಹಚ್ಕೋ ಅಂತ. ಪಲ್ಯ ಹಚ್ಚುವಾಕಿ. ಹಾಕಿಸ್ಕೊ ತಿನ್ನ. ಮೊಸರು ಕಾಳು ಹಚ್ಕೊಂಡೆ ಅನ್ನ ಉಣ್ಣೆ ಅಂತಿ. ರೈಸ್ ಇನ್ನಟ ರೈಸ್ ಇಲ್ಲಿ ಬರ್ರಿ. ಟಿವಿ ನೋಡ್ಕೊಂತ ಬರ್ರಿ. ಕುಂದ್ರ ಕೇಳ. ಕುಂದ್ರ ಅಲ್ಲಿ ಹಾಕೋ. ಅಲ್ಲಿ ಕುರ್ಚಿ ಬಾಜು ಸ್ಟೂಲ್ ಬೇಕಂದ್ರೆ ಕಾಲ ಓಕೆದ. ಓಕೆ ಕಾಲ್ ಮ್ಯಾಗ ಟಿಕಿಟಿ. ಮತ್ತು ನೀವೇನು ಅನಾವತ್ ಮಂದಿ ಇದ್ದೀರಿ ಮೊದ್ಲೆ. ಡ್ಯಾನ್ಸ್ ನೋಡಿ. ದೊಡ್ಡ ಪ್ಯಾಂಟ್ ಹಾಕೊಂಡೆ, ಹೊಸ ಅಂಗಿ ಹಾಕೊಂಡೆ, ಹೊಸ ಚಪ್ಪಲ್ ಹಾಕೊಂಡೆ, ಮನ್ಯಾಗ ಹಾಸು ಹತ್ಕೊಂಡೆ ಮಕ್ಕೊಂಬಿಡದ. ಮನ್ಯಾಗ ಹಾಸು ಹತ್ಕೊಂಡ್ ಮಕ್ಕೊಂಬಿಡದ. ತರುಣ ಇಷ್ಟು ಹಾಕ್ಕೊಂಡೆ ರೂಮ್ನ್ಯಾಗ ಸುಮ್ಮನೆ ಮಕ್ಕೊಂಡು ಹೊತ್ಕೊಂಡು ಮಕ್ಕೊಂಬಿಡೋದು. ಹೌದಲ್ಲ? ಅಲ್ಲೇ ಎಂಥ ಬಿಸಿಲ ಬೋಕಿ. ನೋಡಲ್ಲಿ ಬಿಸಿಲು ನೋಡಲ್ಲಿ ಹೆಂಗೈತಿ. ವೆರಿ ಗುಡ್ ಬಂಗಾರ. ತರುಣ್ ಏನ್ ಮಾಡತ್ತಿ? ರೂಮ್ ಒಳಗ ತರುಣ
ನಿಂದು ಹೇಳ ಅವ ಇನ್ನ ಉಣ್ಣಾತಾನ ನಿಂದು ಹೇಳ ನೋಡಕ್ಕೆ ಎಷ್ಟು ಚಂದ ಉಣ್ಸಾತಾಳ ಏಯ್ ಹಿಂದ್ ಬೀಳ್ತೀನಿ ಸುಮ್ಮನೆ ಕುಂದ್ರ ಏ ಅಕ್ಕ ನೋಡ್ರಿ ಫ್ರೆಂಡ್ಸ್ ಅಕ್ಕನ ಕೂದಲ ಇಟ್ಟದವ್ರಿ ಬಿಳಿ ಕೂದಲ ಇಡ್ಲಿಕ್ಕಂದ್ರೆ ಚಲೋ ಕಾಣ್ತೈತಿ ನೋಡಿ ಅದಕ್ಕೆ ಏನ್ರ ರೆಮಿಡಿ ಮಾಡ್ಕೋ ರಾಜು ಪೂರ ಆಗೋಕಿನ ಮುಂಚೆ ಇದು ನೋಡ್ರಿ ಇದು ನೋಡ್ರಿ ಲಿಫ್ಟಿಗೆ ತೊಗೊಂಡಿತ್ರಿ ತೆಗಿರಿ ಇದು ಸ್ವಲ್ಪ ತೆಗಿರಿ ಹೇಳ ಮೂಲಗಿ ವರ್ಕ್ ಫುಲ್ ಮಳೆ ಮಳೆ ಮಳಿಸ್ತದ ಬ್ರೋ ಮಳೆ ಅಲ್ಲಿ ಆಗ ನೋಡ್ರಿ ಈಗ ಒಬ್ಬಕ್ಕೆ ಹುಡುಗಿ ಹೆಂಗೆ ಲೆಫ್ಟಿಗೆ ಹಚ್ಕೊಂಡಿರ್ತಾಳೆ ನೋಡ್ರಿ ನೋಡ್ರಿ ಈಗ ಲೆಫ್ಟಿಗೆ ಚಾಕ್ಲೇಟ್ ತಗೊಂಬ ಎಷ್ಟು ಜೂನ್ ಮಾಡಿ ಹೋಗಲ್ಲ ನಾನು ಇಲ್ಲ ಇರ್ತೇನೆ ಅದನ್ನ ಬಿಟ್ಟೆ ಬಿಟ್ಟೆ ಮಾಡ್ಯಾನೆ ಪ್ಲಾಸ್ಟಿಕ್ ಎಲ್ಲ ಯಾರು ಪ್ಲಾಸ್ಟಿಕ್ ಅದಾವಲ್ಲೇ ಅಂದ್ರೆ ಹಾಕ್ಬೇಕಂತ ಎಲ್ಲಾರು ವಿರಾಟ್ ಕೊಹ್ಲಿ ಅಂತ ಇಲ್ಲ ಅವ್ರವ್ರ ಬಿಡಿ ವಿರಾಟ್ ಕೊಹ್ಲಿ ನಂದು ಎಬಿಡಿ ನಿಮ್ಗೆ ಟೀಮ್ ಡೇವಿಡ್ ಆಗಿಂದ ವಿರಾಟ್ ಕೊಹ್ಲಿ ಅಕ್ಕಂದ ರಜತ್ ಪಡಿದಾರ್ ಬೇಡಪ್ಪ ಪಡಿಕಲ್ ಆರ್ಸಿಬಿದಾರ ಆಗ್ಬೇಕಂತೇನಿಲ್ಲ ಬೇರೆದವ್ರದ್ದು ಬರ್ತು ರೋಹಿತ್ ಶರ್ಮಾ ಎಬಿಡಿ ಎಲ್ಲ ಇಟ್ಟದಾರಲ್ಲ ಅವರು ಗಾಡಿ ಬೇಕಿಲ್ಲ ಬ್ರೇಕ್ ಇಲ್ಲ ನಿನ್ನೆ ಬರಾಕ ಮಳ್ಯಾಗ ನಾ ಸಿಡ್ಲಿ ಹೆದರ್ತಾ ಅಂತ ನಗಾಕಟ್ಬಿಟ್ಟಾಳ ಬ್ರೇಕ್ ಇಡಿ ಮೊದ್ಲು ಬ್ರೇಕ್ ಇಡಿ ಅನ್ನೋದನ್ನ ನಂದು ಮೊನ್ನೆ ಅಂತೇನಿ ದಿನ ಕರ್ಯಾಕ ಹೋದಾಗ ಮಮ್ಮಿ ಕೇಳ್ತಿದ್ರು ಮಮ್ಮಿ ಬ್ರೇಕ್ ಮಾಡ್ಸಿ ಇಲ್ಲ ಬ್ರೇಕ್ ಮಾಡ್ಸಿ ಇಲ್ಲ ಮತ್ತ ಅಂತ ಗಾಡಿ ತಗೊಂಡು ಯಾಕೆ ಬರ್ತೀನಿ ಅಂತ ಭಯಾಗ ಅವು ಡೈಲಿ ಹೊಡೆಯಲಿ ಏನ್ ಅನ್ಸುದಿಲ್ಲ ಒಮ್ಮೆ ಇದಾದ್ರೆ ಹಚ್ಕೊಂಡ ತಿಂತೀಯಲ್ಲ ಚಟ್ನಿ ಮುದ್ದೆ ಸಮೋಸ ಕರು ಇವನು ವಾ ದಾರಿ ನೋಡಿ ಇಟ್ಟಿವ ಅಲ್ಲೇ ಕುಂತಿ ದಾರಿ ನೋಡಿ ಇಟ್ಟಿವಿ ಕುಂದ್ರ ಇಡುವ ಇದು ಈಗ ಬಂದಾಳಕಿ ಬಂದ್ 15 ನಿಮಿಷ ಆತ್ ನೋಡು
ಈ ಕುಡಿಯೋದ್ರೆ ನೀವು ನೀರ್ ಹಾಕ್ಸಿದ್ನ ಅದಕ್ಕೆ ವಾಪಸ್ ನೀರ್ ಅಲ್ಲ ನೀ ಮಾಡ್ಕೊಡ್ಬೇಕಾಗ್ತಿ ನಾನು ಮಾಡೀನಿ ಮಮ್ಮಿ ಹಚ್ಚಿಯಲ್ಲ ಇಲ್ಲ ಈಗ ಹೋಗ್ಯಾಳ ಕಡ್ಗಿ ಅದಕ್ಕೆ ಮಮ್ಮಿ ಹೋಗಿದ್ದು ಉಪ್ಪು ಖಾರ ಹಾಕಂತ ಹೇಳಿ ಬಂದಳ ಇವ್ರು ನೋಡಿಲ್ಲ ತಿನ್ನ ತರ್ತಿರ್ಲಿ ಅಣ್ಣ ಹಿಂಗ್ ಮಾಡಕಿದೆಯಲ್ಲ ಆಕಿ ಇದನ್ನು ಒಳ್ಳಂತ ಸಾಬುದಾನಿ ವಡ ಒಳ್ಳಂತ ಸಮೋಸ ಅಟ್ಟ ತಿಂತ ಅಂತ ನಮ್ಮ ಮನ್ಯಾಗೆಲ್ಲ ಆಕಿನ ಮಾಡ್ತಾ ಮಸ್ತ್ ಏ ನೀವೇನ್ ಮಾಡೋರು ಕುಂದ್ರಲ್ಲಿ ಕಟ್ಟಿಗೆ ಸರಿ ಆತ ನೀನು ಹೋಗ್ಬೇಕಿಲ್ಲ ಯಾಕ ಕಾಲು ಸತ್ತಾವು ಯಾವ್ರಿಗೆ ಹೋಗಿದ್ದಿ ತಿನ್ಕೋಪ ಬಿದ್ದಿಯೋ ಮಾರೇ ನೀ ಸೌಕಾಶ ಓಡಾಡೆ ಕರೆಕ್ಟ್ ಆಗತ್ತಿಲ್ಲ ಅಷ್ಟೇ ನೋಡಿದೆ ಎಲ್ಲಿ ಹೋಗಿಲ್ಲ ಇಲ್ಲಿ ಆಕಿಗೆ ಒಂದು ರೌಂಡ್ ಬೇಕಂತ ಸ್ಕೂಟಿ ಒಳಗ ನನಗ ಹೊಡಿತೀರಲ್ಲಪ್ಪ ನೀವು ಅದ್ರಾಗ ಎದ್ದತಾರಂತವ ಇಟ್ಟೀನಿ ಎಲ್ಲಿ ಇಟ್ಟೀನಿ ಅದ್ರಾಗ ಎದ್ದದಂತ ನೋಡಪ್ಪ ಚಿನ್ನಿಗೊಂದು ಕರೆಕ್ಟ್ ಬಿತ್ತಂದ್ರೆ ಸೀದಾ ಬರ್ಬೇಕು
ಇಲ್ಲ ಒಂದೆ ಕಾಲ್ ಮುಂದೆ ಬಂದಾವ ಚಪ್ಪಲ್ ಇಲ್ಲೇ ಇಲ್ಲ ಕಾಲಾಗ ಸ್ನೇಹಿತರೆ ನೋಡ್ತಾ ಇದ್ದಾರಲ್ಲ ಮನೆ ತುಂಬೈತೆ ಅಂತ ಹೇಳ್ಬೋದು. ಖುಷಿ ಅಂದ್ರೆ ಖುಷಿ. ತಂಗಿ ಡ್ಯೂಟಿಯಿಂದ ಬಂದಳು, ಹಾಗೆ ಡ್ಯೂಟಿ ಡ್ರೆಸ್ ವಾಷಿಂಗ್ ಹಾಕೋದಿತ್ತಂತ. ಸೊ ಯೂನಿಫಾರ್ಮ್ ಎಲ್ಲ ಬಂದಿದ್ಲು. ಬರ್ತಾ ಮತ್ತೆಲ್ಲರೂ ಇದ್ರಲ್ರಿ ಬಿಸಿ ಬಿಸಿ ಆದ ಸಮೋಸ ಮತ್ತು ಸಾಬುದಾನಿ ವಡ ತೊಗೊಂಡು ಬಂದಿದ್ಲು. ಎಲ್ಲರೂ ಮಸ್ತಾಗಿ ಟಿಫನ್ ಮಾಡಿದ್ವಿ, ಚಹಾ ಕುಡಿದ್ವಿ. ಆ ನಂತರ ಮಕ್ಕಳೆಲ್ಲ ಸಿಕ್ಕಾಪಟ್ಟಿ ಆಟ ಆಡಿದ್ರು, ನೋಡಿದ್ರಿ ನೀವು. ನಾವು ಕೂಡ ಮಸ್ತ್ ಎಂಜಾಯ್ ಮಾಡಿದ್ವಿ. ಆಮೇಲೆ ಒಳಗೆ ಶೆಕೆ ಹಾಕಿರ್ತೈತಲ್ರಿ, ಹೊರಗಡೆ ಆರಾಮ್ ಗಾಳಿ ಬರ್ತಿರ್ತೈತಿ. ಬಿಸಿಲು ಮುಗಿದ್ಮೇಲೆ ಅಲ್ಲೇ ಕೂತಿರ್ತೀವಿ ಸಾಯಂಕಾಲ ಕಟ್ಟಿ ಮೇಲೆ. ಮಸ್ತ್ ಅಂದ್ರೆ ಮಸ್ತ್ ಹವಾ ಚೆನ್ನಾಗಿರ್ತೈತಿ. ಮತ್ತು ಎಲ್ಲರೂ ಆಟ ಆಡತ್ತಿದ್ರಲ್ಲ, ನಮಗೂ ಕೂಡ ಟೈಮ್ ಪಾಸ್ ಆಯ್ತು ಅಂತ ಹೇಳ್ಬೋದು. ನಂತರ ಹೆಂಗೆ ಕತ್ಲಾಕೈತಲ್ಲ ಹಂಗಂಗೆ ಸ್ವಲ್ಪ ಸೊಳ್ಳೆ ಕಾಟ ಸ್ಟಾರ್ಟ್ ಆಗ್ತೈತಿ. ಹೀಗಾಗಿ ಎಲ್ಲ ಮತ್ತೆ ಒಳಗೆ ಕರ್ಕೊಂಬಂದ್ವಿ ಮಕ್ಕಳಿಗೆ. ಇಲ್ಲಿ ಬಂದಮೇಲೆ ನಮ್ಮ ತರುಣ ಜನಪದ ಸಾಂಗಿಗೆ ಡಾನ್ಸ್ ಮಾಡಿದ್ದಾರೆ. ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನ್ಯಾಗ ಅಂತ ಒಂದು ಸಾಂಗ್ ಐತೆ ನೋಡ್ರಿ, ಅದು ಬೇಕು ಅವನಿಗೆ. ಅದನ್ನು ಹಾಕಿದ ಮೇಲೆ ಡಾನ್ಸ್ ಮಾಡಿದ. ಆ ನಂತರ ಎಲ್ಲರೂ ಒಂದೇ ಪಟ್ಟು ತನುಗೆ ಡಾನ್ಸ್ ಮಾಡು ನೀ ಚೆನ್ನಾಗಿ ಮಾಡ್ತಿ ಅಂಥೇಳಿ. ಮತ್ತು ಆಕೆಗೂ ಈಗ ಅವ್ರು ಡ್ಯಾನ್ಸ್ ಅವ್ರನ್ನ ಹೇಳ್ತಿರ್ತಾರೆ, ಸ್ವಲ್ಪ ಮನೆ ಒಳಗೆಲ್ಲ ಪ್ರಾಕ್ಟೀಸ್ ಮಾಡಿಸ್ರಿ ಅಂಥೇಳಿ. ಸೊ ಹೀಗಾಗಿ ನಾವು ಎಲ್ಲರೂ ಸೇರಿ ಆಕೆಗೆ ಡ್ಯಾನ್ಸ್ ಮಾಡೋಕೆ ಹಚ್ಚಿದ್ವಿ. ಆಕೆಗೆ ಯಾವ್ಯಾವ ಸಾಂಗ್ ಕೊಟ್ಟಾರ ಅವನ್ನೆಲ್ಲ ಮಾಡೋಕೆ ಹಚ್ಚಿದ್ವಿ. ಚೆನ್ನಾಗಿ ಮಾಡ್ತಾಳೆ ಸ್ನೇಹಿತರೆ, ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾಳೆ. ಅದು ನೀವು ಮ್ಯೂಸಿಕ್ ಜೊತೆಗೆ ಅಂದ್ರೆ ಪರ್ಟಿಕ್ಯುಲರ್ ಸಾಂಗ್ ಜೊತೆಗೆ ಡ್ಯಾನ್ಸ್ ನೋಡಿದ್ರೆ ಅಂದ್ರೆ ನಿಮಗೂ ಕೂಡ ತುಂಬ ಇನ್ನೂ ಇಂಟ್ರೆಸ್ಟ್ ಬರ್ತೈತಿ. ಬಟ್ ನಮ್ಮ ಒಂದು ಗೈಡ್ಲೈನ್ಸ್ ಪ್ರಕಾರ ಕಾಪಿರೈಟ್ ಬೀಳ್ತೈತಿ. ಹೀಗಾಗಿ ನಾವು ಆ ಸಾಂಗನ್ನು ಹಾಕಕ್ಕೆ ಬರೋಂಗಿಲ್ಲ. ಹೀಗಾಗಿ ನಾನು ವಯಸ್ಸವ್ರು ಕೊಡಕತ್ತೀನಿ. ಆಡಿಯನ್ಸ್ ನೋಡ್ಬೋದು ಹೆಂಗೆ ಕೂತಾರಕಿ ಡ್ಯಾನ್ಸ್ ನೋಡೋಕ್ಕಂಥೇಳಿ. ಆಕೆಗೂ ಹಂಗೆ ಖುಷಿ. ಒಂದೊಂದು ಸಲ ಮಾಡಿಬಿಡ್ತಾಳ್ರಿ, ಒಂದೊಂದು ಸಲ ಎಷ್ಟು ಹೇಳಿದ್ರೂ ಮಾಡೋಂಗಿಲ್ಲ. ಇವತ್ತೇನೋ ಪುಣ್ಯ ಅವ್ರ ವೈಷ್ಣವಿ, ಚಿನ್ನು, ಭೂಮಿಕಾ ಎಲ್ಲರೂ ಆಕೆಗೆ ಫೋರ್ಸ್ ಮಾಡಿದರು, ಹೀಗಾಗಿ ಮಾಡಕತ್ತಾಳ. ಆಮೇಲೆ ಪರ್ಟಿಕ್ಯುಲರ್ 2 ಸಾಂಗ್ಸ್ ಅದು. ಒಂದು ಸಾಂಗ್ ಅಂತೂ ಫುಲ್ ಮಾಡ್ಯಾಡ್ರಿ. ಅದು ಯಾವ ಸಾಂಗ್ ಅಂತ ಮುಂದೆ ನಿಮ್ಗೆ ತೋರಿಸ್ತೇನೆ ನೋಡ್ರಿ. ಈಗ ಭಾಳ ಟ್ರೆಂಡ್ ಒಳಗಿರುವಂಥ ಕಚ್ಚಿ ಕಲಿ ಮಾಸೂಮ್ ಚೆಹರಾ ಸಾಂಗ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಮಾಡಿದ್ಲ ರೀ. ಅದೇ ಹೇಳಿದ್ನಲ್ಲ, ಆ ಸಾಂಗ್ ಜೊತೆಗೆ ಆ ಡ್ಯಾನ್ಸ್ ನೋಡಿದ್ರೆ ಅಂದ್ರೆ ತುಂಬ ಇಷ್ಟಪಡ್ತೀರಿ ನೀವು. ಅಷ್ಟು ಚೆನ್ನಾಗಿ ಮಾಡ್ತಾಳೆ, ಖುಷಿ ಅನ್ನಿಸ್ತೈತಿ. ಆಕೆಗೆ ಇಂಟ್ರೆಸ್ಟ್ ಇರೋದ್ರಿಂದ ಆಕೆಗೆ ಡ್ಯಾನ್ಸ್ ಕ್ಲಾಸಿಗೆ ಹಾಕಿರೋದು, ಮತ್ತು ಅಷ್ಟು ಬಿಡ್ಲಾರ್ದಂಗೆ ಹೋಗ್ತಾಳೆ ಅಂತ ಹೇಳ್ಬೋದು ಸ್ನೇಹಿತರೆ. ನಾವು ಏನಂದ್ರೆ ನಾವು ಬರೀ ಓದೋದೂ ಅದು ನಮ್ಮ ಇಚ್ಛೆ ಪ್ರಕಾರ ನಮ್ದು ಎಷ್ಟು ಕನಸಿತ್ತು ಅಷ್ಟು ಓದೋಕ್ಕೆ ಅವಕಾಶ ಅನುಕೂಲ ಇರಲಿಲ್ಲ ನಮಗೆ. ಬಟ್ ಈಗಿನ ಮಕ್ಕಳಿಗೆ, ನಮ್ಮನೆ ಮಕ್ಕಳಿಗೆ ಅವ್ರಿಗೆ ಏನೇನು ಇಂಟ್ರೆಸ್ಟ್ ಐತಿ, ಎಲ್ಲಿವರೆಗೆ ಕಲಿಯೋ ಇಂಟ್ರೆಸ್ಟ್ ಐತಿ, ಏನು ಕಲಿಯೋ ಇಂಟ್ರೆಸ್ಟ್ ಐತಿ ಅದನ್ನು ಕಲಿಸೋದಾಗಿರ್ಬೋದು. ಮತ್ತು ಈ ಥರ ಸೈಡ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅನ್ಬೋದು. ಅವ್ರಿಗೆ ಏನು ಇಂಟ್ರೆಸ್ಟ್ ಐತಿ, ಹಾಬಿ ಐತಿ, ಅದನ್ನು ಮಾಡಿಸ್ಬೇಕು ಅನ್ನೋದು ನಮ್ಮದು ಆಸೆ. ಹೀಗಾಗಿ ನಮ್ಮ ತನಗೆ ನಾವು ಡ್ಯಾನ್ಸಿಗೆ ಇದನ್ನು ಮಾಡೀವಿ. ಆಕೆಗೆ ಡ್ಯಾನ್ಸು ಆ್ಯಕ್ಟಿಂಗು ಸ್ವಲ್ಪ ಬಹಳನೇ ಇಂಟ್ರೆಸ್ಟ್ ಐತ್ರಿ. ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ಏನಾಗ್ತೈತೆ ಅಂಥೇಳಿ. ಈಗಂತೂ ಡ್ಯಾನ್ಸ್ ಅಂತೂ ಹಾಕಿವಿ, ಮಾಡಾಕತ್ತಾಳ. ಸೂಪರ್ ಅಂದ್ರೆ ಸೂಪರ್ ಮಾಡಾಕತ್ತಾಳ. ನೀವು ಕೂಡ ತುಂಬಾ ಇಷ್ಟಪಡ್ತೀರಿ. ಮತ್ತು ಸ್ಟಾರ್ಟಿಂಗ್ದಿಂದ ರೆಗ್ಯುಲರ್ ಆಗಿ ಅಂದ್ರೆ ನನ್ನ ಹಳೆ ವ್ಯೂವರ್ಸ್ ಯಾವಾಗಿದ್ರೂ ನೋಡ್ಕೊಂಡು ಬರುವಂಥ ಸ್ನೇಹಿತರೆಲ್ಲರೂ ಸಿಕ್ಕಾಗಾಯಿತು, ಕಾಲ್ ಮಾಡಿದಾಗಾಯಿತು, ಆಕೆಗೆ ಚಾಸ್ತಿ ಮಾಡ್ತಾನೆ ಇರ್ತಾರೆ. ಏನಪ್ಪ ಅಂದ್ರೆ ತನು ಯೂಟ್ಯೂಬ್ದಾಗನ ಹುಟ್ಟು ಯೂಟ್ಯೂಬ್ದಾಗನ ದೊಡ್ಡಕ್ಕೆ ಆಗಕತ್ತಾಳ ಅಂಥೇಳಿ. ನಿಜವಾಗ್ಲೂ ಆಕೆ ಬರ್ತಿಂದನೂ ನಂದು ಯೂಟ್ಯೂಬ್ ಚಾನಲ್ ಒಳಗೆ ಶೇರ್ ಮಾಡ್ತಾನೆ ಬಂದೇನೆ ಆಕೆ ಬೆಳವಣಿಗೆನ. ಹೀಗಾಗಿ ಭಾಳ ಅಂದ್ರೆ ಭಾಳ ಖುಷಿ ಪಡ್ತೀರಿ. ಮತ್ತು ಎಲ್ಲ ನಮ್ಮ ಫ್ಯಾಮ್ಲಿ ಮೆಂಬರ್ಸು ಪರಿಚಯ ನಿಮಗೆ. ಎಲ್ಲರನ್ನೂ ಹೆಸರಿಟ್ಟು ಎಲ್ಲರ ಬಗ್ಗೆನೂ ವಿಚಾರಿಸ್ತೀರಿ, ಕಾಳಜಿ ತೋರಿಸ್ತೀರಿ. ಕಾವೇರಿಗೂ ಆದಷ್ಟು ಬೇಗನೆ ಆಕೆಗೆ ಒಂದು ಲೈಫ್ ಸೆಟ್ಲ್ ಮಾಡಂತ ಹೇಳ್ತೀರಿ. ಹಾಗೇನ ಚಿನ್ನುಗೂ ಸೆಕೆಂಡ್ PUC ಸರಿ ಇನ್ನೂ ಹಾರ್ಡ್ ಸ್ಟಡಿ ಮಾಡಂತ ಹೇಳ್ತೀರಿ. ಮತ್ತು ನನ್ನ ಮಗನ ಬಗ್ಗೆ
ಅವಂಗೊಂದು ಸ್ವಲ್ಪ ಎಕ್ಸಸೈಸ್ ಮಾಡಕ್ಕೆ ಹಚ್ಚಿರಿ, ಅವಂಗೂ ಸ್ವಲ್ಪ ಫಿಟ್ ಇಡ್ರಿ ಅಂತಲೂ ಹೇಳ್ತೀರಿ. ಆಮೇಲೆ ಅವ್ನ ಸ್ಟಡಿ ಬಗ್ಗೆ ಅವನಿಗೆ ಭಾಳ ಫೋರ್ಸ್ ಮಾಡಬೇಡ್ರಿ. ವಯಸ್ಸು ಬರ್ತಾ ಬರ್ತಾ ತಾವ ಹುಷಾರಾಗ್ತಾರ, ಜಾಣರಾಗ್ತಾರ. ಪ್ರೆಷರ್ ಹಾಕಬೇಡ್ರಿ ಮಕ್ಕಳಿಗೆ. ತಾನ ತಿಳುವಳಿಕೆ ಬಂದಂಗೆ ಇನ್ನೂ ಸುಧಾರಣೆ ಆಗ್ತಾನಂತಲೂ ಹೇಳ್ತೀರಿ. ಹಾಗೇನೆ ಮತ್ತು ಅವ್ವನ ಬಗ್ಗೆ ಅವ್ವಂದು ಏನಪ್ಪ ಹೆಲ್ತ್ ಬಗ್ಗೆ ಕೇಳ್ತೀರಿ. ಮತ್ತು ನನಗೂ ಕೂಡ ನೀವು ರೆಸ್ಟ್ ತೊಗೊಳ್ರಿ, ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಮಾಡಿರಿ, ಆರೋಗ್ಯದ ಕಡೆ ಗಮನ ಕೊಡ್ರಿ ಅಂತ ಹೇಳ್ತೀರಿ. ಎಷ್ಟಂದ್ರೆ ಮನೆಯವ್ರೂ ಅಷ್ಟೊಂದು ವಿಚಾರ ಮಾಡಂಗಿಲ್ಲ, ಅಷ್ಟೊಂದು ಕನ್ಸನ್ನು ತೋರ್ಸಂಗಿಲ್ಲ. ನನ್ನೆಲ್ಲ ಸ್ನೇಹಿತರ ಒಂದು ಏನು ಕುಟುಂಬ ನಾನು ಪಡ್ಕೊಂಡೇನಿ, ನಿಜವಾಗ್ಲೂ ಖುಷಿ ಅನ್ನಿಸ್ತೈತಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಕನ್ಸರ್ನಿಗೆ ಅಂತ ಹೇಳ್ತೀನಿ. ಮಕ್ಕಳದೆಲ್ಲ ಡಾನ್ಸು ನಮ್ಮದೆಲ್ಲ ಎಂಟರ್ಟೈನಿಂಗ್ ಮುಗಿದ್ಮೇಲೆ ತಮ್ಮ ಮತ್ತು ತರುಣ, ನಾನು, ರೇಣು ಮಗ ಅವ್ರ ಮನೆಗೆ ಬಂದ್ವಿ. ಯಾಕಪ್ಪ ಅಂದ್ರೆ ದೊಡ್ಡವರಿಗೆ ಆಪ್ರೇಷನ್ ಆಗ್ಯದಲ್ರಿ ಕಾಲ ಮತ್ತೊಮ್ಮೆ. ಅಂದ್ರೆ ಫಸ್ಟ್ ಅವ್ರಿಗೆ ಬೈಕ್ ಆಕ್ಸಿಡೆಂಟ್ ಆಗಿ ಆಗಿತ್ತು ಆಪ್ರೇಷನ್. ಆವಾಗ ಕಾಲಿಗೆ ರಾಡ್ ಹಾಕಿದ್ದರ್ರಿ. ಅದು ವಾಸಿ ಆದಮೇಲೆ ರಾಡ್ ತೆಗಿತೀನಿ ಅಂದಿದ್ರು. ಸೊ ಇತ್ತಿತ್ಲಾಗ ಅವರಿಗೆ ರಾಡ್ ಅದು ಒಂಥರ ನಟ್ಟಂಗೆ ಆಗತ್ತಿತ್ತು ಕಾಲೊಳಗೆ. ಹೀಗಾಗಿ ಅದನ್ನು ಆಪ್ರೇಷನ್ ಮಾಡಿ ರಾಡ್ ತೆಗೆಸ್ಕೊಂಡಾರ್ರಿ. ಅದಕ್ಕೋಸ್ಕರ ಹೇಳಿದ್ದೆ ನಿಮ್ಗೆ, ರಾಮದುರ್ಗಕ್ಕೆ ಹೋಗ್ಯಾರ್ರಿ, ಅಲ್ಲೇ ಅಡ್ಮಿಟ್ ಆಗಿ ಆಪ್ರೇಷನ್ ಐತೆ ಅವ್ವ ಅವರು ಹೋಗ್ಯಾರ ಅಂತ ಹೇಳಿದ್ದೆ. ಸೊ ಡಿಸ್ಚಾರ್ಜ್ ಆಗಿ ಬಂದಮೇಲೆ ನಾನು ಕೂಡ ದೊಡ್ಡವ್ರನ್ನ ಮೀಟ್ ಮಾಡೋಕ್ಕೆ ಬಂದಿದ್ದೇನೆ ಇಲ್ಲ, ಬರೀ ಫೋನ್ಯಾಗ ವಿಚಾರಿಸೋದಾಗಿತ್ತು. ಇವತ್ತೇನೈತಿ ತಂಗಿ ಅವ್ರದ್ದು ಕಾಲು ಡ್ರೆಸ್ಸಿಂಗ್ ಇತ್ತಂತ್ರಿ, ಹೀಗಾಗಿ ಡ್ರೆಸ್ಸಿಂಗ್ ಮಾಡೋಕ್ಕೆ ಬಂದಿದ್ಲು. ನಾನು ಇಲ್ಲೇ ಇದ್ನಲ್ಲ, ಸರಿ ಬಿಡು ನಾನು ಬರ್ತೀನಿ ದೊಡ್ಡವನ್ನ ಭೇಟಿಯಾಗಿ ಇಲ್ಲ ಅಂತ ನಾನು ಕೂಡ ಬಂದೆ. ಆಕಿ ಡ್ರೆಸ್ಸಿಂಗ್ ಮಾಡಕತ್ತಿದ್ಲ ರೀ. ಅವರಿಗೆ ಶುಗರ್ ಇರೋದ್ರಿಂದ ನಮಗೆ ಸ್ವಲ್ಪ ಹೆದರಿಕೆನೇ ಇತ್ತು ರೀ. ಫಸ್ಟ್ ಆಪ್ರೇಷನ್ ಆದಾಗೂ ಹೆದರಿಕೆನೇ ಇತ್ತು, ಯಾಕಂದ್ರೆ ಶುಗರ್ ಅಂದರೆ ಹೆದರೋದಲ್ರಿ. ಹೀಗಾಗಿ ಬಟ್ ಅದೆಲ್ಲ ವಾಸಿ ಮಾಡಿಸ್ಕೊಂಡ್ರೆ ಶುಗರ್ ಎಲ್ಲ ಕಂಟ್ರೋಲಿಗೆ ತೊಗೊಂಡು ಬಂದಮೇಲೆ ಈ ಒಂದು ಆಪ್ರೇಷನ್ ಆಯಿತು. ಇದು ಕೂಡ ಆದಷ್ಟು ಬೇಗನೆ ವಾಸಿ ಆಗಲಿ ಅಂಥೇಳಿ ನಮಗೆ ಅದು ಒಂದು ಚಿಂತೆ ನೋಡ್ರಿ. ಯಾಕಂದ್ರೆ ಪಾಪ ಅವ್ರಿಗೂ ನಂದು ಇದ್ದಂಗೆ ರೀ ಲೈಫ್. ಅವ್ರಿಗೇನು ಗಂಡನೂ ತೀರ್ಕೊಂಡಾರ, ಮತ್ತು ಅವ್ರಿಗೆ ಮಕ್ಕಳು ಇಲ್ಲರಿ, ಏನಿದ್ರು ನಾವು ಎಲ್ಲನೂ ಅಂತ ಹೇಳ್ಬೋದು. ಅದ್ರ ಸಲುವಾಗಿನ ಅವ್ರು ಇಲ್ಲೇ ಕರ್ಕೊಂಬಂದಿದ್ದರ್ರಿ ಅವ್ರ ಅಕ್ಕರಿಗೆ, ಅಂದ್ರೆ ನಮ್ಮ ದೊಡ್ಡಮ್ಮರಿಗೆ. ಈಗ ನೋಡ್ರಿ ಇದು ಆಪ್ರೇಷನ್ ಆಯಿತು, ಗಾಯನೂ ಮಾದೈತಿ ಅನ್ನತ್ತಿದ್ಲರಿ ತಂಗಿ. ಅಂಥ ಪರಿ ಏನು ಹಸಿ ಇಲ್ಲ, ಆದಷ್ಟು ಲಗು ಕಡಿಮೆ ಕೆತ್ತಗು ಅಂಥೇಳಿ. ನನಗಿಂಥದ್ದೆಲ್ಲ ಸ್ವಲ್ಪ ನೋಡೋಕನ ಭಯಾನ ಅನ್ನಿಸ್ತೈತ್ರಿ. ಆದರೂ ಕೂಡ ಅವ್ರನ್ನ ಭೇಟಿ ಆಗೋದಿತ್ತಂತ ಬಂದಿದ್ದೆ ಸ್ನೇಹಿತರೆ. ಹಿಂಗೆ ನೋಡ್ರಿ ಸ್ನೇಹಿತರೆ. ಮತ್ತು ಡ್ರೆಸ್ಸಿಂಗ್ ಎಲ್ಲ ಮುಗಿದ್ಮೇಲೆ ಮತ್ತೆ ಎಷ್ಟೊತ್ತನ ಕೂತ್ವಿ ಮಾತಾಡ್ಕೊತ. ಮತ್ತೆಲ್ಲ ವಿಚಾರಿಸಿದೆ ನಾನು ಅವರಿಗೆ, ಸರಿಯಾಗಿ ರೆಸ್ಟ್ ಮಾಡುವ, ಹಿಂಗೆ ಕಾಲು ಊರಕ್ಕೆ ಹೋಗ್ಬೇಡ ಅಂದಾರ್ರಿ. ಈಗ ಅದನ್ನೆಲ್ಲ ಹೇಳಿದ್ವಿ. ಅದೆಲ್ಲ ಮುಗಿಸಿ ಮನೆಗೆ ಹೋದ್ವಿ ಸ್ನೇಹಿತರೆ. ಮತ್ತು ಈ ಬ್ಲಾಗ ಇಲ್ಲೇ ಎಂಡ್ ಮಾಡ್ತೀನಿ ರೀ, ತುಂಬ ಲೆಂದಿ ಆಗೈತಿ. ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗೋಣಂತ. ಧನ್ಯವಾದಗಳು ಸ್ನೇಹಿತರೆ.